ವೆಯ್ಟ್ ಟಾಪರ್ ಆಗೋಕ್ಕೆ ಒಂದಿನದಲ್ಲಿ ಸಾಧ್ಯ ಇಲ್ಲ. ಟಾಪರ್ ಆಗಬೇಕು ಅಂದರೆ ವರ್ಷ ಇಡೀ ಕಷ್ಟಪಟ್ಟು ಓದಬೇಕು. ಸೊ ಈ ಥರ ಟಾಪರ್ ಯಾರು ಆಗಬೇಕು ಅಂದ್ಕೊಂಡಿದ್ದೀರಾ 2027 ಮಾರ್ಚ್ ಮತ್ತು ಏಪ್ರಿಲ್ ಆಗೋ SSLC ಎಕ್ಸಾಮಲ್ಲಿ, ಅವರು ಮಾತ್ರ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲ ನೋಡಿ. ಯಾರಿಗೆ ಟಾಪರ್ ಆಗೋಕ್ಕೆ ಇಷ್ಟ ಇಲ್ಲ ಅವರು ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಎಸ್, ಈ ವಿಡಿಯೋದಲ್ಲಿ ಏಪ್ರಿಲ್ ಮಂತಲ್ಲಿ ಹೇಗೆ ನೀವು ಟೈಮ್ನ ಯುಟಿಲೈಸ್ ಮಾಡ್ಕೊಬೇಕು, ಟಾಪರ್ ಆಗಬೇಕು, ಸೊ ಆ ಫುಲ್ ಟಾಪರ್ ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಓಕೆ, ಇಫ್ ಯು ಸ್ಟಾರ್ಟ್ 10th ರಾಂಗ್ ಯು ವಿಲ್ ಸ್ಟ್ರಗಲ್ ಹೋಲ್ ಇಯರ್. ಅಂದರೆ ನಿಮಗೆ ಇದು ಸ್ಟಾರ್ಟಿಂಗ್ ಸ್ಟೇಜ್. 9th ಎಕ್ಸಾಮ್ ಎಲ್ಲ ಮುಗ್ದೋಗಿದೆ. ಸೊ ಈಗ ಏಪ್ರಿಲ್ 10th ರಿಸಲ್ಟ್ ಬರುತ್ತೆ. ಅದಾದಮೇಲೆ ಅಲ್ಲಿ ತನಕ ಏಪ್ರಿಲ್ 10th ತನಕನೂ ನೀವು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಏಪ್ರಿಲ್ ಮಂತ್ ಗೋಲ್ಡನ್ ಪೀರಿಯಡ್, ಏಪ್ರಿಲ್ ಮತ್ತು ಮೇ. ಸೊ ಈ 2 ತಿಂಗಳು ನೀವು ಎಷ್ಟು ಚೆನ್ನಾಗಿ ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೋತೀರೋ ಅದ್ರ ಮೇಲೆ ನಿಮ್ಮ ಪರ್ಸೆಂಟೇಜ್ ಅಥವಾ ನಿಮ್ಮ ರ್ಯಾಂಕ್ ಟಾಪರ್ ಆಗಬೇಕು ಅನ್ನೋದು ನಿಂತಿದೆ. ಸೊ ಅದನ್ನು ಮರಿಬೇಡಿ. ಸೊ ಈಗ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ 10th, ಸೊ ಅದನ್ನು ನೀವು ತಪ್ಪಾಗಿ ರಾಂಗ್ ಡಿಸಿಷನ್ ಅಥವಾ ರಾಂಗ್ ವೇಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಇಡೀ ವರ್ಷ ಕಮ್ಬ್ಯಾಕ್ ಮಾಡೋಕ್ಕಾಗಲ್ಲ. ಅದನ್ನು ನಾನು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕಾಮನ್ ಮಿಸ್ಟೇಕ್ಸ್ ಏನೇನು ಮಾಡ್ತೀರಾ ನೀವು ಅಂತ ಅಂದರೆ, ನೋ ಪ್ಲ್ಯಾನ್. ಹೆಂಗೆ ಓದಬೇಕು, ಏನು ಓದಬೇಕು, ಯಾವ ಸಬ್ಜೆಕ್ಟ್, ಯಾವ ಚಾಪ್ಟರ್ಸ್ ಹೆಂಗೆ ಸ್ಟಾರ್ಟ್ ಮಾಡಬೇಕು. ಸೊ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಆ ಥರ ಓದಬೇಕು ಅನ್ನೋದೇನಿಲ್ಲ. ಓಕೆ, ಆ ಥರನೇ ಓದಿದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಅನ್ನೋದೇನಿಲ್ಲ. ಸೊ ಈಗ ನಿಮಗೆ ಜೂನಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಟೆಸ್ಟ್ಗಳು ಬರುತ್ತೆ. ಆವಾಗ ಚಾಪ್ಟರ್ ವೈಸ್ ಮಾಡ್ತಾರೆ, ಆವಾಗ ನೀವು ಓದ್ಕೊಳ್ಳೋಗಿ. ಬಟ್ ಇವಾಗ ನೀವು ಸ್ಮಾರ್ಟಾಗಿ ಓದಬೇಕಾಗುತ್ತೆ. ಡೈಲಿ 1 hour ಟೈಮ್ ಕೊಡಿ ಅಷ್ಟೇ. ನಾನು 1 hour ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಈಗಲೂ ನಾನು ಹೇಳ್ತಾ ಇದ್ದೀನಿ, 1 hour ನೀವು ಬೇಸಿಕ್ಸಿಗೆ ಟೈಮ್ ಕೊಡಿ. ಸೊ ಅದು ಹೇಗೆ ಯೂಸ್ ಮಾಡ್ಕೊಬೇಕು ಅನ್ನೋದನ್ನೆಲ್ಲ ಕ್ಲೀನಾಗಿ ನಾನು ತುಂಬ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಪ್ಲ್ಯಾನ್ ಇರಬೇಕು, ಯಾವ್ಯಾವ ಥರ ಸಬ್ಜೆಕ್ಟ್ಸ್. ಯಾಕೆಂದರೆ ಒಂದು ಸಬ್ಜೆಕ್ಟಿಗೆ ವರ್ಕ್ ಆಗೋ ಪ್ಲ್ಯಾನು ಇನ್ನೊಂದು ಸಬ್ಜೆಕ್ಟಿಗೆ ವರ್ಕ್ ಆಗಲ್ಲ. ಯಾಕೆಂದರೆ ನೀವು ಸೈನ್ಸ್ನ ಓದ್ತೀರಾ, ಓಕೆ, ಬಟ್ ಮ್ಯಾಥ್ಸ್ನ ಓದೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಸೊ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಟೆಕ್ನಿಕ್ ಇದೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ ಪ್ಲ್ಯಾನ್ನ ನಾನು ಕೊಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಎಕ್ಸಾಕ್ಟಾಗಿ ನಿಮಗೆ ಹಾಲಿಡೇಸ್ನ, ಅದರಲ್ಲೂ ಏಪ್ರಿಲ್ ಮಂತ್ ಹೆಂಗೆ ಯೂಸ್ ಮಾಡ್ಕೋಬೇಕು 30 ದಿನಗಳನ್ನ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫುಲ್ ಸಿಲಬಸ್ ಅಟೆಂಪ್ಟ್ ಮಾಡೋಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಸೊ ಈ ರಜದಲ್ಲಿ ಕೂತ್ಕೊಂಡು ಎಲ್ಲದನ್ನು ಓದ್ಬಿಡ್ತೀನಿ, ಎಲ್ಲ ಸಿಲಬಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಆ ಥರ ಒಂದು ಇದರಲ್ಲಿ ಜೋಶಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಬೇಸಿಕ್ಕಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ಇರಲ್ಲ. ಇವತ್ತೊಂದು 4 ಗಂಟೆ ಓದೋದು, ನಾಳೆ ಅರ್ಧ ಗಂಟೆ ಓದೋದು, ನಾಡಿದ್ದು ಬುಕ್ಕೇ ಮುಟ್ಟಲ್ಲ, ಆ ಥರ ಬೇಡ. ಸೊ 1 hour ಸಾಕು ಡೈಲಿ. ಈ 2 ತಿಂಗಳು ಏಪ್ರಿಲ್ ಮತ್ತು ಮೇ ಅಲ್ಲಿ ರಜದಲ್ಲಿ 1 hour ನೀವು ಸ್ಪೆಂಡ್ ಮಾಡಿ. ಅದನ್ನ ಹೇಗೆ ಸ್ಪೆಂಡ್ ಮಾಡಬೇಕು ಅದನ್ನು ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈಗಲೂ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ 1 ಅವರಲ್ಲಿ ಪ್ರತಿದಿನ ಏನೇನು ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಪ್ರತಿದಿನ 1 hour ನೀವು ಈಗ 10th ಬೇಸಿಕ್ಸ್ ಕಲ್ತ್ಕೊಳ್ಳೋದಕ್ಕೆ 9th ಪಾಸ್ ಆಗಿರೋ ಸ್ಟೂಡೆಂಟ್ಸು, ಸೊ ಅದಕ್ಕೆ ಎಫರ್ಟ್ ಹಾಕಿ, ಅದಕ್ಕೆ ಇನ್ವೆಸ್ಟ್ ಮಾಡಿ. ಓಕೆ, ಟಾಪರ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ? ದೆ ಡೋಂಟ್ ರಶ್. ಅಂದರೆ ಎಲ್ಲದನ್ನೂ ಓದಬೇಕು, ಎಲ್ಲ ಸಿಲೆಬಸ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು ಇವಾಗ ಅನ್ನೋ ಥರ ಅವರು ಜೋಶಲ್ಲಿ ಆ ಎಲ್ಲ ತಪ್ಪುಗಳನ್ನ ಮಾಡೋಕ್ಕೆ ಹೋಗೋದಿಲ್ಲ. ಸೊ ದೆ ಸ್ಟಾರ್ಟ್ ಸ್ಮಾಲ್, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸಣ್ಣದಾಗಿ ಬೇಸಿಕ್ಸ್ನ ಕಲ್ತ್ಕೊಂಡು ಹೋಗ್ತಾರೆ. ಎಲ್ಲ ಟಾಪಿಕ್ಸಲ್ಲೂ, ಎಲ್ಲ ಸಬ್ಜೆಕ್ಟ್ಸಲ್ಲೂ ಒಂದೊಂದಾಗಿ ಪ್ರತಿದಿನ ಒಂದೊಂದು ನ್ಯೂ ಟಾಪಿಕ್ಸು, ಬೇಸಿಕ್ಸು ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ದೆ ಫೋಕಸ್ ಆನ್ ಬೇಸಿಕ್ಸ್. ನಾನು ಹೇಳಿದೆ ಬೇಸಿಕ್ಸ್ ಈಗ ಏಪ್ರಿಲ್ ಮತ್ತು ಮಂತಲ್ಲಿ ಬೇಸಿಕ್ಸ್ ಬಗ್ಗೆ ಮಾತ್ರ ಗಮನ ಕೊಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಮ್ಯಾಥ್ಸಲ್ಲಿ ಫಾರ್ಮುಲಾಸ್ಗಳನ್ನ ಕಲಿಯೋದಾಗಲಿ ಅಥವಾ ನೀವೇ ಫಾರ್ಮುಲಾ ಶೀಟ್ಸ್ಗಳನ್ನ ಬರೆಯೋದಾಗಲಿ, ಮೇಂಟೈನ್ ಮಾಡೋದಾಗಲಿ ಆ ಥರ ಮಾಡ್ಕೊಳ್ಳಿ. ಸೊ ಸೈನ್ಸಲ್ಲಿ ಡಯಾಗ್ರಾಮ್ಸ್ಗಳಿದೆ. ಸೊ ಬೇಸಿಕ್ ಕೆಮಿಕಲ್ ಈ ರಿಯಾಕ್ಷನ್ಸ್, ಈಕ್ವೇಷನ್ಸು. ಸೊ ಅದು ಯಾವ್ಯಾವ ಚಾಪ್ಟರ್ ಏನೇನು ಓದಬೇಕು, ಯಾವಾಗ ಓದಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಟೋಟಲಿ ಬೇಸಿಕ್ಸ್ ಬಗ್ಗೆ ಗಮನ ಕೊಡಿ. ಈಗ ನೆಕ್ಸ್ಟ್ ಏಪ್ರಿಲ್ ಸ್ಟಡಿ ಪ್ಲ್ಯಾನ್, ಕೋರ್ ಸಬ್ಜೆಕ್ಟ್ಸ್ದು. ಸೊ ಹೇಗೆ ನಾನು 3 ಫೇಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಓಕೆ, ಫೇಸ್ 1, ಫೇಸ್ 2, ಫೇಸ್ 3. ಫೇಸ್ 1 ಡೇ 1 ಇಂದ 10 ತನಕ ಫೇಸ್ 1. ಸೊ ಅದರಲ್ಲಿ ನೀವೇನು ಮಾಡಬೇಕು, ಮ್ಯಾಥ್ಸ್ ಬೇಸಿಕ್ಸ್ ಫುಲ್ಲಾಗಿ ಕಲ್ತ್ಕೊಳ್ಳಿ, ಬೇಸಿಕ್ಸ್ ಏನೇನಿರುತ್ತೆ ಅಂತ. ಆಮೇಲೆ ಸೈನ್ಸ್ ಕಾನ್ಸೆಪ್ಟ್ಸ್ನ ಕಲ್ತ್ಕೊಳ್ಳಿ, ಅದರಲ್ಲೂ ಬೇಸಿಕ್ಸ್ ಕಾನ್ಸೆಪ್ಟ್ಸು. ಸೊ 10 ದಿನ. ಅದಾದಮೇಲೆ 11 to 20, ಡೇ 11 to 20 ಅಂದರೆ ನೆಕ್ಸ್ಟ್ 10 days ಎಲ್ಲ ಸಬ್ಜೆಕ್ಟಲ್ಲೂ ಫಸ್ಟ್ ಚಾಪ್ಟರ್
ಎಲ್ಲ ಸಬ್ಜೆಕ್ಟಲ್ಲೂ ಫಸ್ಟ್ ಚಾಪ್ಟರ್ ಕಡೆ ಗಮನ ಕೊಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಗಪ್ ಅಥವಾ ಬಾಯ್ಹೆಟ್ಟು ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಅರ್ಥ ಮಾಡ್ಕೊಂಡಷ್ಟು ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ದಟ್ ನೀವು ಅರ್ಥ ಮಾಡ್ಕೊಂಡು ಓದಿದರೆ ಅರ್ಧ ಮಾರ್ಕ್ಸ್ ಬಂದಂಗೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಫಸ್ಟ್ ಚಾಪ್ಟರ್ ನೀವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸೊ 100ಅಲ್ಲಿ 50 ಮಾರ್ಕ್ಸ್ ಬಂದಂಗೆ. ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡೇ ಓದಬೇಕು, ಬಾಯ್ಹೆಟ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ನೆಕ್ಸ್ಟ್ 10 ಡೇಸ್ ಮಂತಲ್ಲಿ ಲಾಸ್ಟ್ 10 ಡೇಸಲ್ಲಿ ರಿವಿಷನ್ ಪ್ಲಸ್ ರೈಟಿಂಗ್ ಪ್ರಾಕ್ಟೀಸ್. ಏನು ಫಸ್ಟ್ 20 ಡೇಸ್ ಓದಿರ್ತಿರಲ್ಲ, ಪ್ರಿಪೇರ್ ಆಗಿರ್ತಿರಲ್ಲ, ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಬರೆದು ಕಲೀರಿ, ಬರಿಬೇಕು, ಎಲ್ಲದನ್ನು ಬರಿಬೇಕು. ಬರೆದು ಕಲಿತ್ರೆ ನಿಮಗೆ ಯೂಸ್ ಆಗೋದು. ನೆಕ್ಸ್ಟ್ ಪ್ರತಿದಿನ ಡೈಲಿ ರುಟೀನ್ ಏನೇನು ಮಾಡಬೇಕು ಅಂತ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. 20 ಮಿನಿಟ್ಸ್ ಕಾನ್ಸೆಪ್ಟು, 20 ಮಿನಿಟ್ಸ್ ಪ್ರಾಕ್ಟೀಸು, 20 ಮಿನಿಟ್ಸ್ ರಿವಿಷನ್ನ. ಈಗ ಪ್ರತಿದಿನ 20 ಮಿನಿಟ್ಸ್ ಬೇಸಿಕ್ಸ್ ಕಲ್ತ್ಕೊತೀರಾ, ಅದಾದಮೇಲೆ 20 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತೀರಾ, 20 ಮಿನಿಟ್ಸ್ ರಿವಿಷನ್ ಮಾಡ್ತೀರಾ. ಲಾಸ್ಟ್ 10 ಡೇಸ್ ಮಂತಲ್ಲಿ ಲಾಸ್ಟ್ 10 ಡೇಸ್ ಕೂಡ ನೀವು ರಿವಿಷನ್ ಮತ್ತು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತೀರಾ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದರಲ್ಲಿ ಫಸ್ಟ್ 10 ಡೇಸಲ್ಲಿ ಮ್ಯಾಥ್ಸ್ ಹೇಳಿದ್ದೀನಿ, ಸೈನ್ಸ್ ಹೇಳಿದ್ದೀನಿ, ಸೋಷಿಯಲ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 10 ಡೇಸಲ್ಲಿ ಸೋಷಿಯಲ್, ಮ್ಯಾಥ್ಸ್, ಸೈನ್ಸ್ ಎಲ್ಲದರಲ್ಲೂ ಫಸ್ಟ್ ಚಾಪ್ಟರ್ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಾಯ್ಹೆಟ್ ಮಾತ್ರ ಮಾಡೋಕೆ ಹೋಗ್ಬೇಡಿ. ಮಿಸ್ಟೇಕ್ಸ್ ಎಲ್ಲಿ ಮಾಡ್ತೀರಾ ನೀವು ಅಂದರೆ ಬಾಯ್ಹೆಟ್ ಮಾಡೋದು, ಮಗ್ಗಿಂಗ್, ಓವರ್ ಕಾನ್ಫಿಡೆನ್ಸ್. ನನಗೆ ಬಂದುಬಿಡುತ್ತೆ, ಆರಾಮಾಗಿ ಬಂದುಬಿಡುತ್ತೆ, ಕಲ್ತು ಬಿಡ್ತೀನಿ, ನಾನು ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ. ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಸ್ಕಿಪ್ಪಿಂಗ್ ಬೇಸಿಕ್ಸ್ ಕಲ್ತ್ಬಿಟ್ಟು ಡೈರೆಕ್ಟಾಗಿ ಹೈಯರ್ ಪ್ರಾಬ್ಲಮ್ಸ್ ಮ್ಯಾಥ್ಸಲ್ಲಿ ಮಾಡೋದು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್, ಅದು ಬೇರೆ ಬೇರೆ ಟಫೆಸ್ಟ್ ಲೆಸನ್ಸ್ನ ಓದೋಕೆ ಹೋಗೋದು, ಆ ತಪ್ಪನ್ನ ಮಾಡಿಬಿಡಿ. ಬೇಸಿಕ್ಸ್ ಸ್ಟ್ರಾಂಗ್ ಇದ್ದರೆ ಬೇರೆ ಯಾವ ಕಾನ್ಸೆಪ್ಟ್ಸ್ ಬೇಕಾದ್ರೂ ಕಲಿಬೋದು. ಓಕೆ, ಸೊ ಇಷ್ಟು ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ಏಪ್ರಿಲ್ ಮಂತಲ್ಲಿ ನಿಮಗೆ ಬೇಕಾಗಿರುವಂಥ ಮಂತ್ ಸ್ಟ್ರಾಟಜಿ ಹೇಳಿದ್ದೀನಿ. ಸೊ ಇದು ಓವರ್ವ್ಯೂ ಅಂತ ಅಂದ್ಕೊಳ್ಳಿ. ಈ ಓವರ್ವ್ಯೂ ಆದಮೇಲೆ ಇನ್ನೊಂದು ವಿಡಿಯೋದಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ಸ್ನ ಓದಬೇಕು, ಮ್ಯಾಥ್ಸ್, ಸೈನ್ಸ್, ಸೋಷಿಯಲಲ್ಲಿ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನು ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. 9th ಪಾಸ್ ಆಗಿ 10th ಬರ್ತಾ ಇದ್ದೀರಾ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜು, ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಟೈಮ್ನ. ಸೊ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾವಿದ್ದೀವಿ. ಸೊ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.